ಉಮೇಶ್ ಅಣ್ಣವ್ರ ಬಗ್ಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಮ್ಗಿಂತಲೂ ಹಿರಿಯ ಜೀವ, ನಮ್ಗಿಂತ ದೊಡ್ಡವರು, ನಮ್ಗಿಂತಲೂ ಮುಂಚೆ ರಂಗಭೂಮಿಗೆ ಬಂದವರು, ನಮ್ಗಿಂತಲೂ ಮುಂಚೆ ಸಿನಿಮಾಗೆ ಬಂದವರು, ಚಿಕ್ಕ ವಯಸ್ಸಲ್ಲೇ ರಾಷ್ಟ್ರ ಪ್ರಶಸ್ತಿ ತೊಗೊಂಡವರು. ಒಂದು 15 ದಿವಸದ ಹಿಂದೆ ಕಿದ್ವಾಯಿಗೆ ಹೋಗಿ ಜಗ್ಗೇಶ್ ಸರ್ ಬಂದಿದ್ದು, ನಾನು ಹೋಗಿ ಮಾತಾಡ್ಕೊಂಡು ಬಂದಿವಿ. ನಗ್ನಗ್ತಾನೆ ಮಾತಾಡಿದ್ರು. ಅವ್ರು ಜಗ್ಗೇಶ್ ಸರ್ ಹೇಳ್ತಿರೋರೇ ಏನಾಗಲ್ಲ ಕಣೋ, ಏನಾಗಲ್ಲ, ಆರಾಮಾಗಿ ಆಗ್ತೀನಿ, ಏನಾಗಲ್ಲ. ಯಾಕಂದರೆ ಅವರಿಗೆ ಪಾರಮಾರ್ಥ ಇತ್ತು, ಆಧ್ಯಾತ್ಮಿಕ ಇತ್ತು. ಅವರಿಗೆ ಜೀವನ ಇಷ್ಟೇ ಅನ್ನೋದು ಅವರಿಗೆ ಗೊತ್ತಿತ್ತು. ಆಮೇಲೆ ಒಳ್ಳೆ ಕಲಾವಿದರು, ಒಳ್ಳೆ ಪ್ರೀತಿ ಮನುಷ್ಯ, ಒಳ್ಳೆ ಸಂಗೀತಗಾರರು, ಜೀವನವನ್ನು ಅರ್ಥ ಮಾಡ್ಕೊಂಡವರು. ಹಾಗಾಗಿ ಇವತ್ತು ನಮ್ಮೆಲ್ಲರೂ ಬಿಟ್ಟು ಹೋಗಿದ್ದಾರೆ. ಸುಮಾರು ವರ್ಷದಿಂದ ಮತ್ತು ಒಂದು ಸ್ವಲ್ಪ ದಿವಸದ ಹಿಂದೆ ನಮ್ಮ ಬ್ಯಾಂಕ್ ಜನಾರ್ದನ್ ಅವರು ಆದರು. ಹೀಗಾಗಿ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅನ್ನದ ಋಣ ಮುಗಿದ ಮೇಲೆ ಇಲ್ಲಿ ಯಾರೂ ಭೂಮಿ ಮೇಲೆ ಇರೋಕ್ಕೆ ಸಾಧ್ಯ ಇಲ್ಲ. ನಮ್ಮೂರಲ್ಲಿ ಒಂದು ನಾಟಕದಲ್ಲಿ ಉಮೇಶ್ ಅಣ್ಣವರು ಎಲ್ಲ ಹಾಸ್ಯ ಕಲಾವಿದನ್ನ ಸೇರಿಸಿ ಒಂದು ಧಾರಾವಾಹಿನ ಮಾಡಿದರು. ಭಾಳ ಚೆನ್ನಾಗಿ, ಎಲ್ಲೋ ಚೆನ್ನಾಗಿ ಬಳಸ್ಕೊಂಡಿದ್ರು. ಅದರ ಒಂದು ಮಾತು ಹೇಳಿದರು ಅವರು, ಅನ್ನದ ಋಣ, ಭೂಮಿ ಋಣ ಮುಗಿದ ಮೇಲೆ ಜವರಾಯ ಯಾರನ್ನೂ ಬಿಡಲ್ಲ ಅಂಥೇಳಿ. ಅವತ್ತು ಅವ್ರು ಹೇಳಿದ ಮಾತು ಇವತ್ತು ಅವ್ರ ಬಾಯಿಂದನೇ ಬಂತು, ಅವ್ರ ಬಾಯಿಂದ ಸತ್ಯ ಆಯ್ತು. ಈಗ ಹೀಗಾಗಿ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಒಂದು ದಿವಸ ಹೋಗೋದೇ. ಆದರೆ ಇನ್ನೂ ಸ್ವಲ್ಪ ದಿವಸ ಅವ್ರದ್ದು ಒಂದು ಕೊಡುಗೆ ರಂಗಭೂಮಿ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಧಾರಾವಾಹಿ ಆಗಿರ್ಬೋದು, ಇನ್ನೂ ಅವ್ರ ಸೇವೆ ಬೇಕಾಗಿತ್ತು. ಅದು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.